ಕಬ್ಬನ್ ಪಾರ್ಕ್ ಫ್ಲವರ್ ಶೋ ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡಿದೆ. ತೋಟಗಾರಿಕಾ ಇಲಾಖೆ ದಶಕದ ಬಳಿಕ ಆಯೋಜಿಸಿದ್ರು ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಕೊನೆಯ ದಿನವೂ ಹೂಗಳನ್ನ ನೋಡಲು ಚೆಲುವೆಯರ ದಂಡೇ ಬಂದಿತ್ತು. ಬೆಳಕಿಗೆ ಹೊಳೆಯುತ್ತಿವೆ, ಅಂದ ಹೆಚ್ಚಿಸಿಕೊಂಡಿವೆ. ಹೂಗಳ ಚೆಲುವಿಗೆ ಚೆಲುವೆಯರ ಮೊಗವು ಅರಳಿದೆ. ಹೂವಿನ ರಾಶಿ ನೋಡಲು ಕೊನೆಯ ದಿನವೂ ಜನಸಾಗರವೇ ಹರಿದು ಬಂದಿದೆ. ಕನ್ನಡ ರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಅಂಗವಾಗಿ ಆಯೋಜಿಸಿದ್ದ ಕಬ್ಬನ್ ಪಾರ್ಕ್ನಲ್ಲಿನ 11 ದಿನದ ಪುಷ್ಪ ಪ್ರದರ್ಶನಕ್ಕೆ ತೆರೆ ಬಿದ್ದಿದೆ. 10 ವರ್ಷದ ಬಳಿಕ ಲಾಲ್ಬಾಗ್ನಂತೆ ಕಬ್ಬನ್ ಪಾರ್ಕ್ನಲ್ಲಿ ತೋಟಗಾರಿಕಾ ಇಲಾಖೆ ಈ ಫ್ಲವರ್ ಶೋ ಆಯೋಜಿಸಿತ್ತು. ನವೆಂಬರ್ 27ರಿಂದ ಈವರೆಗೆ 5 ಲಕ್ಷಕ್ಕೂ ಹೆಚ್ಚು ಜನ ಭೇಟಿ ನೀಡಿದ್ದು 52.50 ಲಕ್ಷಕ್ಕೂ ಹೆಚ್ಚು ಹಣ ಸಂಗ್ರಹವಾಗಿದೆ. 4.5 ಲಕ್ಷದವರೆಗೂ ಈಗಾಗಲೇ ನಮಗೆ ವಿಸಿಟ್ ಮಾಡಿದ್ದಾರೆ. ನಿನ್ನೆ ಒಂದೇ ದಿನಕ್ಕೆ 1.1 ಲಕ್ಷ ಹತ್ತತ್ರ ಜನ ಬಂದಿದ್ದಾರೆ. ನಿನ್ನೆ ಮಕ್ಕಳು ತುಂಬ ಜನ ಇದ್ದರು, ಇವತ್ತು ಮಕ್ಕಳು ಇದ್ದಾರೆ. ಬಟ್ ಸ್ಕೂಲ್ ಮಕ್ಕಳು ನಿನ್ನೆ ತುಂಬ ಜನ ಇದ್ದರು. ಜನ ಎಂಜಾಯ್ ಮಾಡ್ತಾ ಇದ್ದಾರೆ. ಯಾಕಂದರೆ ಸಂಡೇ 2 ಬರಬೇಕಲ್ಲ, 2 ಸಂಡೇ ಸಿಗಬೇಕು. ಜನರು ಅವಾಗ ಜಾಸ್ತಿ ಜನ ಬಂದು ನೋಡ್ತಾರೆ ಅನ್ನೋದು ಒಂದು ಉದ್ದೇಶದಿಂದ ಇಟ್ಟಿರೋದು. 20ರಿಂದ 25 ಸಾವಿರದವರೆಗೆ ಕುಂಡಗಳನ್ನು ಉದ್ಯಾನದಲ್ಲಿ ಅಲಂಕರಿಸಲಾಗಿತ್ತು. ಕೊನೆಯ ದಿನವಾದ ಇವತ್ತು ಕೂಡ ಲಕ್ಷಾಂತರ ಜನರು ಫ್ಲವರ್ ಶೋಗೆ ಆಗಮಿಸಿದ್ರು. ಆದರೆ ಲಾಲ್ಬಾಗ್ನಂತೆ ಹೂಗಳನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ತರಕಾರಿಗಳ ಕಲಾಕೃತಿ ಗಬ್ಬೆದ್ದಿದ್ದು ಹೂಗಳ ಕಲರವಕ್ಕಿಂತ ಶಾಪಿಂಗ್ ಮಳಿಗೆಗಳ ಕಾರುಬಾರೇ ಹೆಚ್ಚಿತ್ತು. ಕುಟುಂಬ ಸಮೇತ ಬಂದಿದ್ದ ಜನರೆಲ್ಲ ಫ್ಲವರ್ ಶೋ ಜೊತೆ ಕಬ್ಬನ್ ಪಾರ್ಕ್ನಲ್ಲಿ ರೌಂಡ್ಸ್ ಹಾಕಿದ್ರು. ಫ್ಲವರ್ ಎಲ್ಲ ರಿಯಲ್ ಆಗಿ ಇಟ್ಟಿದ್ದಾರೆ. ರಿಯಲ್ ಆಗಿ ಜನಕ್ಕೆಲ್ಲ ನೋಡ್ಸೋಕ್ಕೆ ಟ್ರೈ ಮಾಡಿದ್ದಾರೆ. ಎಲ್ಲ ರಿಯಲ್ ಆಗೇ ಇದೆ. ಎಲ್ಲ ಕಡೆ ಪ್ಲಾಸ್ಟಿಕ್ ಯೂಸ್ ಮಾಡಿ ಬಳಸ್ತಾರೆ. ಇಲ್ಲಿ ಮಾತ್ರ ಎಲ್ಲ ರಿಯಲ್ ಫ್ಲವರ್ಸನ್ನು ಚೆನ್ನಾಗಿ ಮೇಂಟೈನ್ ಮಾಡಿ 7 ಡೇಸು ನೀಟಾಗಿ ಫ್ರೆಶ್ ಆಗೇ ಇರೋ ಥರ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆಲ್ಲ ತುಂಬ ಖುಷಿ ಆಗುತ್ತೆ. ಹಾಂ, ಸ್ವಲ್ಪ ಮೇಂಟೈನ್ ಮಾಡಬೇಕಿತ್ತು. ಸ್ಟಾರ್ಟಿಂಗು ಮೇಂಟೈನ್ ಮಾಡಬೇಕಿತ್ತು. ಇವೆಲ್ಲ ಚೆನ್ನಾಗಿದೆ, ಪರವಾಗಿಲ್ಲ. ಓಕೆ, ಲಾಸ್ಟ್ ಡೇ ಅಲ್ವಾ? ಡೆಕೋರೇಷನ್ಸ್ ಎಲ್ಲ ನಾನು ಫಸ್ಟ್ ಇಷ್ಟ ಆಗ್ತಾ ಇದೆನಾ? ಆಯ್ತು ಎಂಜಾಯಿಂಗ್ ಫ್ಲವರ್ ಶೋ. 10 ವರ್ಷದ ಬಳಿಕ ನಡೆದ ಫ್ಲವರ್ ಶೋನಲ್ಲಿ ಒಂದಿಷ್ಟು ಅವ್ಯವಸ್ಥೆ ಇತ್ತು. ಅದನ್ನ ಸರಿಪಡಿಸಿಕೊಂಡ್ರೆ ಮುಂದಿನ ವರ್ಷ ಪುಷ್ಪ ಪ್ರದರ್ಶನ ಮತ್ತಷ್ಟು ಜನರನ್ನ ಸೆಳೆಯಲಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.